ಹಾಯ್ ಮೈ ಯೂಟ್ಯೂಬ್ ಫ್ಯಾಮಿಲೀಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಸೊ ಇವತ್ತಿನ ಈ ವಿಡಿಯೋದಲ್ಲಿ ಪುಷ್ಪಗಿರಿ ಜಾತ್ರೆಗೆ ಹೋಗಿರೋದನ್ನು ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತೀನಿ. ಬೇಗನೆ ಶೇರ್ ಮಾಡ್ಕೊಳ್ಬೇಕಾಗಿತ್ತು, ಬಟ್ ಸ್ವಲ್ಪ ಹುಷಾರಿರಲಿಲ್ಲ, ಹಾಗಾಗಿ ವಿಡಿಯೋ ಹಾಕೋದು ಲೇಟ್ ಆಗ್ತಾ ಇದೆ. ಸೊ ಪ್ಲೀಸ್ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ಬೇಗ ಸಬ್ಸ್ಕ್ರೈಬ್ ಆಗಿ, ಹಾಗೆ ವೀಡಿಯೋಸ್ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಕುಯ್ ಅಂತ ಆಯ್ತಾ? ಅಲ್ಲ ಕುಯ್ ಅಂತಾರ ಲಿಖಿತ ಎಲ್ಲವ ನೀನನ್ನವ ಈ ಕಡೆ ತಿರುಗಿಸಿ. ಹೇ ಕೈ ಬಿಡಿ. ಅಲ್ಲಿ ಚಪ್ಪ ತಕೋದ ಲೆಕ್ಕೋ. ಜಾತ್ರೆಲಿ ಏನ್ ಬೇಕವ? ಲೆಕ್ಕಮ್ಮ, ಜಾತ್ರೆಯಲ್ಲಿ ಏನ್ ಬೇಕು? ನಮ್ಮನ್ನು ಕರ್ಕೊಂಡು ಹೋಗೋದಕ್ಕೆ ಅಂತ ನಮ್ಮ ಹಸ್ಬೆಂಡ್ ಬಂದಿದ್ದಾರೆ. ಅತ್ತೆ ಮಾವ ಕೈ ಕಾಲು ನೋವು, ರಶಲ್ಲೆಲ್ಲ ಓಡಾಡೋದಕ್ಕಾಗೋದಿಲ್ಲ, ನೀವೇ ಹೋಗಿ ಬನ್ನಿ ಅಂತ ಹೇಳಿದರು. ಹಾಗಾಗಿ ಮಕ್ಕಳು, ಯಜಮಾನ್ರು ಹಾಗೆ ನಾನು ಅಮ್ಮ ಹೊರಟಿದ್ದೀವಿ. ಮಕ್ಕಳು ಇದಕ್ಕೆ 3ನೇ ಸಲ ಪುಷ್ಪಗಿರಿ ನೋಡ್ತಿರೋದು. ಅಂದರೆ ಒಂದ್ಸಲಿ ಸಂಕ್ರಾಂತಿ ಹಬ್ಬಕ್ಕೆ ಹೋಗಿದ್ವಿ, ಹಾಗೆ ಮಕ್ಕಳು ಮಂಡೆ ತಗ್ಸಿದ್ ಕೂಡ ಪುಷ್ಪಗಿರಿಯಲ್ಲೇ. ಹಾಗೆ ಈಗ ಜಾತ್ರೆಗೆ ಹೋಗ್ತಾ ಇದ್ದೀವಿ. ಮದುವೆದ ಹೊಸ್ತರಲ್ಲಿ ಪುಷ್ಪಗಿರಿ ಜಾತ್ರೆಗೆ ಹೋಗಿರೋದು ಅದೇ ಲಾಸ್ಟು, ಮತ್ತು ಹೋಗೋದಕ್ಕೆ ಆಗಿಲ್ಲ. 2021ರಲ್ಲಿ ಹೋಗಿರೋದು ಲಾಸ್ಟು. ಮದುವೆಗಿಂತ ಮುಂಚೆ ತುಂಬ ಸಲ ಹೋಗಿದ್ದೀನಿ ಬಿಡಿ, ಅಪ್ಪ ನಾನು ಅಥವಾ ಫ್ರೆಂಡ್ಸ್ ಹಿಂಗೆಲ್ಲ ತುಂಬ ಸಲ ಹೋಗಿದ್ದೀನಿ. ಮದುವೆ ಆದಮೇಲೆ ಒಂದೇ ಸಲ ನೋಡೋದಕ್ಕಾಗಿರೋದು ಪುಷ್ಪಗಿರಿ ಜಾತ್ರೆನ. ಹಾಗೆ ಇದು ನಮ್ಮ ಯಜಮಾನ್ರ ಮನೆ ದೇವರು ಪುಷ್ಪಗಿರಿ. ಅಂದರೆ ಜಾತ್ರೆ ಅಲ್ಲದೆ ಬಾಕಿ ಟೈಮಲ್ಲಿ ತುಂಬ ಸಲ ಹೋಗಿದ್ದೀವಿ, ಬಟ್ ಜಾತ್ರೆ ಆದಮೇಲೆ ಮದುವೆ ಆದಮೇಲೆ ಇದು 2ನೇ ಸಲ ಹೋಗ್ತಾ ಇರೋದು, 2 ಮಕ್ಕಳನ್ನು ಕರ್ಕೊಂಡು. ಮಕ್ಳಿಗೆ ತಿಂಡಿ ತಿನ್ನಿಸಿ ಸ್ನಾನ ಮಾಡಿಸಿ ಕರ್ಕೊಂಡು ಹೋಗೋಷ್ಟೊತ್ತಿಗೆ ಆಲ್ರೆಡಿ 12 ಗಂಟೆ ಆಗಿತ್ತು. ನಾವು ಹೋಗೋಷ್ಟೊತ್ತಿಗೆ ಆಲ್ರೆಡಿ ಸ್ವಲ್ಪ ಜನ ಜಾತ್ರೆ ಮುಗಿಸ್ಕೊಂಡು ಕೂಡ ಹೋಗ್ತಾಯಿದ್ರು. ನಾವು ಅವಾಗ ಹೋಗ್ತಾ ಇದ್ವಿ ಜಾತ್ರೆಗೆ. ಇನ್ನೂ ತುಂಬ ಜನ ಸಾಯಂಕಾಲದವರೆಗೂ ಕೂಡ ಬರ್ತಾಯಿದ್ರು. ಪುಷ್ಪಗಿರಿ ಜಾತ್ರೆ ಹಾಗೆ ಉಲ್ಲಕಲ್ಲೈ ಬೆಟ್ಟದ ಜಾತ್ರೆ 2 ಕೂಡ ಒಂದೇ ದಿನ ಆಗುತ್ತೆ. ಆದರೆ ನಾವು ಬರೀ ಪುಷ್ಪಗಿರಿಗೆ ಮಾತ್ರ ಹೋಗಿದ್ದು, ಉಲ್ಲಕಲ್ಲೈ ಬೆಟ್ಟಕ್ಕೆ ಹೋಗಿರಲಿಲ್ಲ. ಹಾಯ್ ಹಾಯ್. ತಲೆ ಅಲ್ವ? ತಲೆಲಿ ಅದಾ, ತಲೆಗೊಂದು ಹೇರ್ ಬ್ಯಾಂಡ್ ಹಾಕಿಸ್ಕೊಳಕ್ಕಲ್ವಲ್ಲ ನೀನು? ಕಿತ್ತೆ ಸಿತಿಯ ಜಾತ್ರೆಲಿ ಒಂದು ಹೇರ್ ಬ್ಯಾಂಡ್ ತಗೊಂಬಂದಾಯ್ತು, ಹಾಕಿಸ್ಕೊಂಡ್ಬಿಟ್ರೆ ಇದು ಆಗ್ಲಿಸ್ತಾ ಐತೆ. ಮಕ್ಕಳಿಗೆ ಸ್ನಾನ ಮಾಡಿಸಿ ಡೈರೆಕ್ಟ್ ರೆಡಿ ಮಾಡಿ ಕರ್ಕೊಬಂದಿದ್ದೀವಿ. ಬೆಳಗ್ಗೆ 6 ಗಂಟೆಯಲ್ಲಿ ಎದ್ದಿರೋರು, 12 ಗಂಟೆ ಆದರೂ ಇನ್ನೂ ಕೂಡ ನಿದ್ದೆ ಮಾಡಿಲ್ಲ. ಹಾಗಾಗಿ ಈಗ ನಿದ್ದೆ ಮೂಡಲಿದ್ದಾರೆ. ಇಬ್ಬರು ಕೂಡ ಕಾರಲ್ಲೇ ನಿದ್ದೆ ಮಾಡ್ತಾರೆ. ಈ ಬೆಟ್ಟ ಹಳೆಬಿಟ್ಟು ಹಗರೆ ಮಧ್ಯದಲ್ಲಿ ಸಿಗುತ್ತೆ. ನಮ್ಮ ಮಂದಿಯವರಾಗಿರೋದ್ರಿಂದ ನಾವು ಅವಾಗವಾಗ ಹೋಗ್ತಾನೆ ಇರ್ತೀವಿ. ಹಾಗೆ ನಾನಿಬ್ಬರು ಮಕ್ಕಳು ಮಂಡೆ ಕೂಡ ಈ ಪುಷ್ಪಗಿರಿ ಬೆಟ್ಟದಲ್ಲೇ ತೆಗೆಸಿದ್ದು. ಆ ವಿಡಿಯೋ ಕೂಡ ಮೊದಲನೇ ಯೂಟ್ಯೂಬ್ ಚಾನಲಲ್ಲಿ ಹಾಕಿದ್ದೆ. ಹಾಗೆ ಈಗ ಬೆಟ್ಟದ ಹತ್ರ ಬಂದಿದ್ದೀವಿ. ಅಪ್ಪಿದೆ ಬೆಟ್ಟ. ದೇವಸ್ಥಾನದ ಹತ್ರ ವೆಹಿಕಲ್ ಹೋಗೋದಿಲ್ಲ, ಕೆಳಗಡೆನೆ ಪಾರ್ಕ್ ಮಾಡಿ ಅಲ್ಲಿಂದ ನಡ್ಕೊಂಡು ಹೋಗಬೇಕು. ತುಂಬ ಅಂದರೆ ತುಂಬ ರಶ್ ಇತ್ತು. ಸೊ ಎಲ್ಲ ಜನನೂ ಕೂಡ ನಡ್ಕೊಂಡು ಹೋಗ್ತಾಯಿದ್ರು. ಪಾರ್ಕಿಂಗಿಗೆ ಅಂತ ಜಾಗ ಮಾಡಿದ್ದಾರೆ, ಸೊ ಅಲ್ಲಿ ಕಾರ್ ನಿಲ್ಲಿಸಿ ನಾವು ನಡ್ಕೊಂಡು ಹೋಗ್ತೀವಿ. ಹಾಗೆ ನಮ್ಮ ಮದುವೆ ಆಗಿದ್ದು ಕೂಡ ಇದೇ ಪುಷ್ಪಗಿರಿ ಬೆಟ್ಟದಲ್ಲೇ, ಚೌಟ್ರಿಲಿ ಮದುವೆ ಆಗಿತ್ತು. ಪುಷ್ಪಗಿರಿ ಬೆಟ್ಟಕ್ಕೆ ಹತ್ರ ಬರ್ತಾ ಬರ್ತಾ ನನ್ನ ಮಗಳು ಕೂಡ ನಿದ್ದೆ ಮಾಡ್ತಾ ಇದ್ದಾಳೆ. ಆ ಕಡೆಯಿಂದ ನೋಡಿ ಎಷ್ಟೊಂದು ಕಾರ್ ನಿಂತಿದ್ದಾವೆ ಅಂತ. ಆ್ಯಕ್ಚುಲಿ ಕಾರ್ ನಿಲ್ಲಿಸೋದಕ್ಕೂ ಕೂಡ ಜಾಗ ಇಲ್ಲ, ಅಷ್ಟು ಕಾರ್ ನಿಂತಿದ್ದಾವೆ. ಹಾಗೆ ಬೈಕ್ಗಳು ಕೂಡ ತುಂಬಾ ಇದ್ದಾವೆ. ಕೆಲವೊಬ್ಬರು ಉಲ್ಲಕಲ್ಲೈ ಬೆಟ್ಟ ಮುಗಿಸಿ ನಂತರ ಪುಷ್ಪಗಿರಿ ಜಾತ್ರೆಗೆ ಬರ್ತಾರೆ, ಅಥವಾ ಇನ್ನು ಕೆಲವೊಬ್ಬರು ಪುಷ್ಪಗಿರಿ ಜಾತ್ರೆನ ಮುಗಿಸಿ ಹಾಗೆ ಉಲ್ಲಕಲ್ಲೈ ಬೆಟ್ಟಕ್ಕೆ ಹೋಗ್ತಾರೆ. ಬಟ್ ನಾವು ಇಬ್ಬರು ಮಕ್ಕಳನ್ನ ಹಿಡ್ಕೊಂಡು 2 ಕೂಡ ಅಟೆಂಡ್ ಮಾಡೋದಕ್ಕೆ ಆಗಲಿಲ್ಲ, ಬರೀ ಪುಷ್ಪಗಿರಿ ಮಾತ್ರ ಬಂದಿದ್ದೀವಿ. ನೋಡಿ ಇಲ್ಲಿಂದನೇ ಆಲ್ರೆಡಿ ಅಂಗಡಿಗಳೆಲ್ಲ ಶುರುವಾಗಿದ್ದಾವೆ. ಆ ಕಡೆಯಿಂದ ಬರ್ತಾ ತಗೊಂಡ್ರಾಗುತ್ತೆ ಅಂತ ಈಗ ಫಸ್ಟು ದೇವಸ್ಥಾನದ ಹತ್ರ ಹೋಗ್ತಿದ್ದೀವಿ. ನೋಡ್ತಿರ್ಬೋದು ತುಂಬ ಜನ ಇದ್ದಾರೆ. ಹಾಗೆ ನೆಂಟರುಗಳು, ಫ್ರೆಂಡ್ಸ್, ಪರಿಚಯದವರು, ಸೊ ಈ ಥರ ತುಂಬ ಜನ ಸಿಕ್ಕಿದ್ರು. ಎಲ್ಲರನ್ನೂ ಕೂಡ ಮಾತಾಡಿಸಿದ್ವಿ. ಪುಷ್ಪಗಿರಿಗೆ ಬಂದ್ರಂತೂ ನೋಡೋದು ತುಂಬಾ ಇದೆ, ಏಕೆಂದರೆ ಸುಂದರವಾದ ದೇವಸ್ಥಾನ ಇದೆ.
ಹಾಗೆ ಮಠ ಇದೆ, 101 ಲಿಂಗಗಳು ಕೂಡ ಇದ್ದಾವೆ, ಹಾಗೆ ಶಿವನ ಸ್ಟ್ಯಾಚು ಕೂಡ ಇದೆ. ಹಾಗೆ ಕಾಫಿ ಕೆಫೆ ಈ ಥರ ಎಲ್ಲ ತುಂಬ ಸುಂದರವಾಗಿದೆ ಪುಷ್ಪಗಿರಿ ಬೆಟ್ಟ. ಅಕಸ್ಮಾತ್ ಯಾರಾದರೂ ಪುಷ್ಪಗಿರಿ ಬೆಟ್ಟ ನೋಡಿಲ್ಲ ಅಂದರೆ ದಯವಿಟ್ಟು ಬನ್ನಿ, ನೋಡಿ ಪ್ಲೇಸ್ನ. ತುಂಬ ಅಂದರೆ ತುಂಬ ಸುಂದರವಾಗಿದೆ. ನೋಡ್ತಿರ್ಬೋದು ಇಲ್ಲಿ ಮಂಗಳಾರತಿ ಮಾಡಿಸೋದಕ್ಕೆ ಅಂತ ತುಂಬ ಜನ ಕ್ಯೂ ನಿಂತಿದ್ದಾರೆ. ನಾವಿವತ್ತು ಇಷ್ಟೊಂದು ರಶ್ ಇರೋದ್ರಿಂದ ಇಬ್ಬರು ಮಕ್ಕಳನ್ನ ಇಟ್ಕೊಂಡು ಮಂಗಳಾರತಿ ಮಾಡಿಸೋದಕ್ಕೆ ಆಗಲಿಲ್ಲ. ಇನ್ನೊಂದು ದಿನ ಬಿಡೋ ದಿನ ಬಂದು ಮಂಗಳಾರತಿ ಮಾಡಿಸಿದ್ರೆ ಆಯಿತು ಅಂತ ಸುಮ್ಮನಾದ್ವಿ. ಏಕೆಂದರೆ ಆಲ್ಮೋಸ್ಟ್ ಅವಾಗವಾಗ ಬರ್ತಾನೆ ಇರ್ತೀವಿ. ಹಾಗೆ ಅತ್ತೆ ಮಾವ ಅಂತೂ ಸ್ವಲ್ಪ ದಿನಕ್ಕೊಂದ್ಸಲಿ ಬರ್ತಾನೆ ಇರ್ತಾರೆ, ಮಂಗಳಾರತಿ ಮಾಡಿಸ್ತಿರ್ತಾರೆ. ಕುಂಕುಮ ಹೇಳಿ. ಈಗ ಮಠದ ಹತ್ರ ಹೋಗ್ತಾ ಇದ್ವಿ. ಹಾಗೆ ಅಲ್ಲೇ ಕೆಳಗಡೆ ಸ್ವಲ್ಪ ಹೊತ್ತು ಕೂತಿದ್ದು ರೆಸ್ಟ್ ಮಾಡ್ತೀವಿ. ಹಾಗೆ ಒಂದು ಐಸ್ ಕ್ರೀಮ್ ಕೂಡ ತಿಂತೀವಿ. ಆ್ಯಕ್ಚುಲಿ 1.5-2 ವರ್ಷ ಆಯಿತು ಅಂತಲೇ ಹೇಳ್ಬೋದು ನಾನು ಐಸ್ ಕ್ರೀಮ್ ತಿಂದು. 2 ವರ್ಷ ಆದಮೇಲೆ ಇದೇ ಫಸ್ಟ್ ಐಸ್ ಕ್ರೀಮ್ ತಿಂತಾ ಇರೋದು. ಒಟ್ಟಿನಲ್ಲಿ ನನ್ನ ಮಕ್ಳು ಹುಟ್ಟಿದ್ಮೇಲಂತೂ ಈ ಜಾತ್ರೆಯಲ್ಲೇ ಫಸ್ಟ್ ಐಸ್ ಕ್ರೀಮ್ ನಾನು ತಿಂತಾ ಇರೋದು. ಇದಕ್ಕೂ ಮುಂಚೆ ಒಂದು ಕೂಡ ನಾನು ಬಾಯಿಗೆ ಇಟ್ಟಿಲ್ಲ ಐಸ್ ಕ್ರೀಮ್ನ. ನಾವೆಲ್ಲ ಐಸ್ ಕ್ರೀಮ್ ತಿಂದು ಹಾಗೆ ಅಮ್ಮ ತಿನ್ನಲಿಲ್ಲ. ಅಮ್ಮ ಒಂದು ಜೀರಾ ಜ್ಯೂಸ್ ಕುಡಿದ್ರು. ಹಾಗೆ ಮಕ್ಕಳಿಗೆ ಬಾಳೆಹಣ್ಣು ಕೊಟ್ವಿ. ಅವ್ರಿಗೆ ಯಾವುದೇ ಥರದ ಐಸ್ ಕ್ರೀಮು ಆ ಥರದ್ದೇನು ತಿನ್ನಿಸಿಲ್ಲ ಇದುವರೆಗೂ. ಸೊ ಹಂಗಾಗಿ ಬಾಳೆಹಣ್ಣು ಸುಲ್ದು ಕೊಟ್ವಿ, ತಿಂತಿದ್ರು. ಇಲ್ಲಿ ಚಿನ್ನ ಅಯ್ಯೋ ಅಯ್ಯೋ ಅಯ್ಯೋ. ಇದು ಮಠದ ಕೆಳಗಡೆ ಸೆಲ್ಫಿ ತಿಕ್ಕೊಳ್ಳೋದಕ್ಕೆ ಅಂತಲೇ ಮಾಡಿರುವಂತಹ ಜಾಗ. ತುಂಬ ಚೆನ್ನಾಗಿದೆ ನೋಡಿ. ಎಂಟ್ರೆನ್ಸ್ ಜಾಗ ಎಷ್ಟು ಚೆನ್ನಾಗಿದೆ, ಎಷ್ಟು ಡೆಕೋರೇಟಿವ್ ಆಗಿದೆ. ಮೊದಲೆಲ್ಲ ಈ ಥರ ಇರಲಿಲ್ಲ, ಉದ್ದನೂ ಕೂಡ ಮರಗಳಿದ್ದು. ಬಟ್ ಈಗ ಅದನ್ನೆಲ್ಲ ಕಟ್ ಮಾಡಿಸಿ ಈ ಥರ ಡೆಕೋರೇಷನ್ ಥರ ಮಾಡಿದ್ದಾರೆ. ತುಂಬ ಲುಕ್ಕಾಗಿದೆ, ತುಂಬ ಚೆನ್ನಾಗಿ ಕೂಡ ಕಾಣುತ್ತೆ. ಜಾತ್ರೆಗೆ ಬಂದಿರೋರೆಲ್ಲರೂ ಕೂಡ ಫೋಟೋಸ್ ತಗೊಳ್ತಾ ಇದ್ರು. ಈಗ ಮಠದೊಳಗಡೆ ಹೋಗ್ತಾ ಇದ್ದೀವಿ. ನೋಡಿ ಹೊರಗಡೆಯಿಂದ ಅಂತೂ ತುಂಬಾ ಚೆನ್ನಾಗಿ ಕಾಣುತ್ತೆ ಮಠ. ಹಾಗೆ ಒಳಗಡೆ ಕೂಡ ಅಷ್ಟೇ ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಹಾಗೆ ಸುತ್ತ ನೋಡಿ ಬೇರೆ ಬೇರೆ ರಾಜ್ಯದ ಲಿಂಗಗಳು ಕೂಡ ಇದ್ದಾವೆ. ಸೈಡ್ ಆ ಕಡೆ ಸೈಡೆಲ್ಲ ಕಾಣ್ತಿದೆಯಲ್ಲ, ಅವೆಲ್ಲ ಬೇರೆ ರಾಜ್ಯದ ಲಿಂಗಗಳನ್ನ ಇಲ್ಲಿ ಇಟ್ಟಿದ್ದಾರೆ. ಮಠದ ಒಳಗಡೆ ಈ ಥರ ಇದೆ ನೋಡಿ. ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಇದರೊಳಗೆ ಬರ್ತಿದ್ದಂಗೆ ಏನೋ ಒಂಥರ ಶಾಂತ ರೀತಿಯಲ್ಲಿರುತ್ತೆ. ತುಂಬ ಪ್ರಶಾಂತವಾದ ಸ್ಥಳ, ಹಾಗೆ ತುಂಬ ತಂಪಾಗಿರುತ್ತೆ ಇದರೊಳಗೆ ಬಂದರೆ. ಸ್ವಲ್ಪ ಹೊತ್ತು ಕೂತಿದ್ವಿ. ಹಾಗೆ ಇಲ್ಲಿನ ಸ್ವಾಮೀಜಿ ಸೋಮಶೇಖರ್ ಸ್ವಾಮೀಜಿ ಅಂತ ಅವ್ರು ಕೂಡ ಇದ್ದಾರೆ ಇಲ್ಲಿ. ನಾನು ಹಾಗೆ ಮಕ್ಕಳು, ಅಮ್ಮ ಎಲ್ಲರೂ ಕೂಡ ಅವ್ರ ಆಶೀರ್ವಾದನ ತಗೊಂಡ್ವಿ. ಅವ್ರ ಪಾದಕ್ಕೆ ನಮಸ್ಕರಿಸಿದ್ವಿ. ಹಾಗೆ ಅವರು ಕಲ್ಸಕ್ಕರೆಯನ್ನು ಕೊಡ್ತಿದ್ರು ಎಲ್ಲರಿಗೂ ಕೂಡ. ಅದನ್ನು ಎಸ್ಕೊಂಡು ತಿಂದ್ವಿ. ಒಂದು ಸ್ವಲ್ಪ ಹೊತ್ತು ಒಳಗಡೆ ಕೂತಿದ್ವಿ. ಮಕ್ಕಳು ಕೂಡ ನೋಡಿ ಆಟ ಆಡ್ತಾ ಇದ್ದಾರೆ. ಅದಾದ ನಂತರ ಹೊರಗಡೆ ಶಿವನ ಸ್ಟ್ಯಾಚು ಇದೆಯಲ್ಲ, ಅಲ್ಲಿಗೆ ಹೋಗ್ತೀವಿ. ಕೊನೆಗೆ ಊಟಕ್ಕೆ ಹೋಗ್ತೀವಿ. ಇಲ್ಲಿಗೆ ಹೋಗಿ ಮಾತಾಡ್ತಾ ಇತ್ತು ಒಂದೊಂದೇ. ನೋಡ್ತಾ ಇತ್ತು ಸುತ್ತಲೂ ಹೆಂಗ್ ಕಟ್ಟಿದ್ದಾರೆ, ಏನ್ ಕಟ್ಟಿದ್ದಾರೆ. ಮಕ್ಕಳು ತುಂಬ ಏನು ಗೋಳಿಕೊಳ್ಳಿಲ್ಲ. ಬಟ್ ಊಟದ ಹತ್ರ ಸ್ವಲ್ಪ ಹಿಂಸೆ ಆಯಿತು ಅಷ್ಟೇ. ಇಟ್ಕೊಂಡು ಊಟ ಮಾಡೋಷ್ಟೊತ್ತಿಗೆ, ಯಾಕೆಂದರೆ ಅರ್ಧಬರ್ಧ ನಿದ್ದೆ ಆಗಿರ್ತಾನೆ. ಸೊ ಅಲ್ಲಿ ಸ್ವಲ್ಪ ಜಾಸ್ತಿ ಮಾಡೋದಕ್ಕೆ ಶುರು ಮಾಡಿದ್ರು. ಮತ್ತೆ ನಿದ್ದೆ ಬಂದು ಮಾತಾಡ್ಸವಾ. ನೋಡಿ ಹೆಂಗ್ ಮಾತಾಡ್ತಿದ್ವಿ. ಅಲ್ಲಿ 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 ಲೇಕು ಎಲ್ಲ
ನೋಡ್ರಿ. ಕರಿಕಟ್ಟೆ ಹೇಳಿ ನಿಮ್ದು ಪಂಡಿತ್ನಹಳ್ಳಿ. ನೋಡಿದೀನಿ ಅನ್ಸುತ್ತೆ ಕ್ಯಾಂಪಿಗೆಲ್ಲ ಬಂದಾಗ, ಡಿಗ್ರಿ ಕಾಲೇಜಿಂದ ಬಂದಿದ್ದು ಕ್ಯಾಂಪಿಗೆ. ಇಲ್ಲೇ ಇರೋದ ಮಠದಲ್ಲೇ. ಹಾಂ ಹಾಂ ಹಾಂ. ಇಲ್ಲಿಂದ ನೋಡಿ ಪ್ಲೇಸ್ ಎಷ್ಟು ಚೆನ್ನಾಗಿ ಕಾಣುತ್ತಲ್ವ, ಎಷ್ಟು ಏನೋ ಒಂಥರ ಕಲರ್ಫುಲ್ ಅಂತ ಅನಿಸುತ್ತೆ. ಇವೇ ನೋಡಿ ಬೇರೆ ಬೇರೆ ರಾಜ್ಯದ ಲಿಂಗಗಳನ್ನ ಇಲ್ಲಿ ಇಟ್ಟಿದ್ದಾರೆ. ಗುಜರಾತ್ ಆಗಿರ್ಬೋದು, ತಮಿಳ್ನಾಡು ಆಗಿರ್ಬೋದು, ಕಾಶಿ ಆಗಿರ್ಬೋದು. ಸೊ ಈ ರೀತಿ ಮುಂತಾದ ರಾಜ್ಯಗಳ ಲಿಂಗಗಳನ್ನು ಈ ಥರ ಮೆಟ್ಲ ಮೇಲೆ ಇಟ್ಟಿದ್ದಾರೆ. ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಪ್ಲೀಸ್ ಯಾರೆಲ್ಲ ವಿಸಿಟ್ ಮಾಡಿಲ್ಲ ಒಮ್ಮೆ ವಿಸಿಟ್ ಮಾಡಿ. ನೈಟ್ ಇಲ್ಲಿ ಪುಷ್ಪಗಿರಿಯಲ್ಲಿ ಪ್ರೋಗ್ರಾಮ್ ಇತ್ತು. ಇಲ್ಲೇ ಸ್ಟೇಜೆಲ್ಲ ಹಾಕಿದರು. ಬಟ್ ನಾವು ಬರೋದಕ್ಕಾಗಿರಲಿಲ್ಲ. ಹಾಗೆ ಒಂದು ಸಲನೂ ಕೂಡ ನೈಟ್ ಬಂದಿಲ್ಲ. ನಮ್ಮ ಯಜಮಾನ್ರು ಬಂದಿದ್ರು ನೈಟ್. ಹಾಗೆ ಇಲ್ಲಿ ಸುತ್ತ ದೀಪನೆಲ್ಲ ಹಚ್ಚಿರ್ತಾರೆ. ನೈಟ್ ಟೈಮ್ ನೋಡೋದಕ್ಕೂ ತುಂಬ ಸುಂದರವಾಗಿರುತ್ತೆ. ಆ ವಿಡಿಯೋಗಳನ್ನೆಲ್ಲ ನೋಡಿದ್ದೀನಿ, ಬಟ್ ರಿಯಲಾಗೂ ಬರೋದಕ್ಕಾಗಿಲ್ಲ. ಇದೇ ನೋಡಿ ಶಿವನ ಸ್ಟ್ಯಾಚು. ಜನ ಎಲ್ಲ ಅದ್ರ ಹತ್ರ ಹೋಗಿ ಫೋಟೋಸ್ ತಗೊಳ್ತಾ ಇದ್ದಾರೆ. ಹಾಗೆ ನಾವು ಕೂಡ ತಗೊಳ್ತೀವಿ. ಹಾಗೆ ಜಾತ್ರೆ ಸ್ಪೆಷಲ್ BP ಹಾಗೆ ಶುಗರ್ ಎಲ್ಲದನ್ನು ಕೂಡ ಫ್ರೀಯಾಗಿ ಚೆಕ್ ಮಾಡ್ತಿದ್ರು. ಅಮ್ಮ ಹಾಗೆ ಯಜಮಾನ್ರು ಕೂಡ ಟೆಸ್ಟ್ ಮಾಡಿಸಿದ್ರು. ಇಬ್ಬರಿಗೂ ಕೂಡ ನಾರ್ಮಲ್ ಇತ್ತು. ಬಟ್ ನಾನೇನು ಟೆಸ್ಟ್ ಮಾಡಿಸೋದಕ್ಕೆ ಹೋಗಲಿಲ್ಲ. ಅಮ್ಮನ BP ಬಗ್ಗೆ ಇನ್ನೊಂದು ದೊಡ್ಡ ಸ್ಟೋರಿನೇ ಇದೆ. ಅದನ್ನು ಇನ್ನೊಂದ್ಸಲಿ ಯಾವಾಗಲಾದರೂ ಒಂದು ವ್ಲಾಗ್ ಮಾಡಿ ಹಾಕ್ತೀನಿ. ಇಲ್ಲಿ ಜಾಗ ವಿಶಾಲವಾಗಿತ್ತಲ್ಲ, ಮಕ್ಕಳಂತೂ ಚೇರ್ಗಳು ಇಟ್ಕೊಂಡು ಆಟ ಆಡಿದ್ದೀನಿ ತೂಕೊಂಡು ಹೋಗೋದು. ಇನ್ನೂ ಒಂಥರ ಖುಷಿ ಆಗ್ತಿತ್ತು. ಅವ್ರು ಆಟ ಆಡ್ತಿದ್ರು. ಯಾಕಂದರೆ ಫುಲ್ ವಿಶಾಲವಾಗಿದೆ ಇಲ್ಲಿ. ಹಾಗೆ ನಮ್ಮ ಅಣ್ಣ ಕೂಡ ಬೆಂಗಳೂರಿಂದ ಜಾತ್ರೆಗೆ ಅಂತ ಬಂದಿದ್ದ. ಅವನು ಬೆಳಗ್ಗೆಲೇ ಜಾತ್ರೆಗೆ ಬಂದಿದ್ದ. ಪುಷ್ಪಗಿರಿಗೆ ಬಂದು ಕಲಯಂ ಬೆಟ್ಟಕ್ಕೆ ಹೋಗಿ ಮತ್ತೆ ಪುಷ್ಪಗಿರಿಗೆ ಬಂದಿದ್ದಾರೆ. ಸೊ ಸಿಕ್ಕಿದ್ರಲ್ಲ, ಹಂಗಾಗಿ ಇಬ್ಬರನ್ನು ಕೂಡ ಎತ್ಕೊಂಡು ಫೋಟೋಸ್ ತಗೊಳ್ತಿದ್ದ. ಹಾಗೆ ಬೇಗ ಮನೆಗೆ ಹೋಗಬೇಕು ಅಂತ ಹೋದರು. ಯಾಕೆಂದರೆ ನೈಟೆಲ್ಲ ಜರ್ನಿ ಮಾಡುವಾಗ ನಿದ್ದೆ ಮಾಡಿಲ್ಲ, ನನಗೆ ನಿದ್ದೆ ಬರ್ತಿದೆ ಅಂತ ಹೋದರು. ಹಾಗೆ ಪುಷ್ಪಗಿರಿಗೆ ಹಾಗೆ ಕಲಯಂ ಬೆಟ್ಟಕ್ಕೆ ಹೋಗೋದಕ್ಕೆ ಅಂತ ಬಸ್ಸಿನ ವ್ಯವಸ್ಥೆ ಕೂಡ ಇತ್ತು. ಬಸ್ಗಳಂತೂ ಫುಲ್ ರಶ್ ಅಂದರೆ ರಶ್ಶು. ನೋಡ್ತಿರ್ಬೋದು ನೀವೇ ಇಲ್ಲೇ ಎಷ್ಟೊಂದು ಜನ ಬಸ್ಸಿಗೆ ಹತ್ತೋದಕ್ಕೆ ವೆಯ್ಟ್ ಮಾಡ್ತಿದ್ದಾರೆ ಅಂತ. ಹಾಗೆ ಊಟದ ಹಾಲ್ ಕೂಡ ಅಲ್ಲೇ ಮಾಡಿದರು. ಊಟ ಮಾಡ್ಕೊಂಡು ಬಂದು ಆಲ್ರೆಡಿ ನಿಂತಿದ್ದೀವಿ. ಊಟದ ಹತ್ರ ಯಾವುದೇ ವಿಡಿಯೋ ಮಾಡೋದಕ್ಕೆ ಆಗಲಿಲ್ಲ, ಯಾಕೆಂದರೆ ಮಕ್ಕಳು ಸ್ವಲ್ಪ ಅಳ್ತಿದ್ದು. ಹಂಗಾಗಿ ಹಾಗೆ ಸ್ವಲ್ಪ ಶಾಪಿಂಗ್ ಮಾಡೋಣ ಅಂತ ಬಂದ್ವಿ. ಅಂದ್ಕೊಂಡಿದ್ದೆ ಒಂದು, ಬಟ್ ಆಗಿದ್ದೆ ಒಂದು. ನಾವು ಊಟದಿಂದ ಫುಲ್ ಸೀದಾ ಕೆಳಗಡೆಗೆ ಬಂದ್ವಿ. ಅಲ್ಲಿ ಜಾಸ್ತಿ ಅಂಗಡಿಗಳೇ ಇರಲಿಲ್ಲ. ಹಾಗಾಗಿ ಮೇಲ್ಗಡೆ ಆಗಿದ್ದರೆ ತುಂಬ ಅಂಗಡಿಗಳಿದ್ದು. ನನ್ನ ಮಕ್ಕಳಿಗೆ ಜಾಸ್ತಿ ಏನೂ ಆಟ ಸಾಮಾನು ತಗೊಳ್ಳೋದಕ್ಕೆ ಆಗಲಿಲ್ಲ. ನನ್ನ ಮನೆಯಿಂದ ಅಂದ್ಕೊಂಡೋಗಿದ್ದು ಧೂಮಚಾಲೆ ಅಂತ ಒಂದು ಸಣ್ಣ ಫೋನ್ ಬರ್ತಾವಲ್ಲ, ಆ ಥರ ಫೋನ್ ತಗೋಬೇಕು. ಹಾಗೆ ಬಾಲ್ ತಗೋಬೇಕು. ನನ್ನ ಮಗಳಿಗೆ ಸರ ಎಲ್ಲ ತಗೋಬೇಕು ಅಂತ ಅಂದ್ಕೊಂಡು ಹೋಗಿದ್ದೆ. ಬಟ್ ಧೂಮಚಾಲೆ ಫೋನ್ ಏನೋ ತಗೊಂಡೆ, ಬಟ್ ಸರ ತಗೊಳ್ಳೋದಕ್ಕೆ ಆಗಲಿಲ್ಲ. ಬೇರೆ ಅಂಗಡಿ ಹೋಗೋಣ ಅಂತ ಅಂದ್ಕೊಂಡ್ವಿ. ಹಾಗೆ ಬಾಲ್ ಕೂಡ ತಗೊಳ್ಳೋದಕ್ಕಾಗಲಿಲ್ಲ. ನಾನೊಂದು ವ್ಯಾನಿಟಿ ಬ್ಯಾಗ್ ತಗೊಂಡೆ. ಈಗ ಜಾತ್ರೆ ಎಲ್ಲ ಮುಗಿಸ್ಕೊಂಡು ಊರಿಗೆ ಹೋಗ್ತಾ ಇದ್ದೀವಿ. ಜಾತ್ರೆ ಆತಾ ಲಿಖಿತ? ಜಾತ್ರೆ ಮುಗಿತೇನವ? ಆಯ್ತು ನೋಡಲ್ಲ ಅಣ್ಣ ಅಣ್ಣ ಯಾಕವ
ಫೈನಲಿ ಮನೆಗೆ ಬಂದ್ವಿ. ಇವತ್ತಿನ ಈ ವಿಡಿಯೋ ಇಷ್ಟೇ. ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ವೀಡಿಯೋಸ್ ನೋಡಿ ಅಂತ ಕೇಳ್ಕೊಳ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್.